ನಮಸ್ಕಾರ. ಮುಖ್ಯಾಂಶಗಳು. ಕಾವೇರಿ ಪಾತ್ರದ ಜಲಾಶಯಗಳಿಗೆ ಬಾಗಿನ ಅರ್ಪಣೆ. ಕಬಿನಿಯಲ್ಲಿ ಬೃಂದಾವನ ಗಾರ್ಡನ್ ಮಾದರಿಯ ಉದ್ಯಾನವನ ನಿರ್ಮಾಣ ಸಂಬಂಧ ಶೀಘ್ರ ನಿರ್ಧಾರ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹವಾಮಾನ ಬದಲಾವಣೆಯ ಪ್ರಕೋಪದಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೂ ಇದರಿಂದ ದೊಡ್ಡ ಅಪಾಯ. ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ 2 ವಿಧಾನಸಭೆ ಉಪಚುನಾವಣೆ ಫಲಿತಾಂಶ ಪ್ರಕಟ. ಸಿಂಧಗಿಯಲ್ಲಿ ಬಿಜೆಪಿ, ಹಾನ್ಗಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಜಯ. ಹಾಗೂ ಕೃಷಿ ಕಾಯ್ದೆಗಳಿಂದ ರೈತರಿಗೆ ಹೆಚ್ಚು ಅನುಕೂಲ, ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗಲು ಸಹಕಾರಿ. ಡಾಕ್ಟರ್ ಎಲ್ ಮುರುಗನ್. ವಾರ್ತೆಗಳ ವಿವರ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಬಾಗಿನ ಅರ್ಪಿಸಿದರು. ಈ ವೇಳೆ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ಸಚಿವ ಎಸ್ಟಿ ಸೋಮಶೇಖರ್ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಜರಿದ್ದರು. ನಂತರ ಮುಖ್ಯಮಂತ್ರಿ ನವೆಂಬರ್ ತಿಂಗಳಿನಲ್ಲಿ ಬಾಗಿನ ಅರ್ಪಿಸುವುದು ವಿಶೇಷ. ಅಂತಾರಾಜ್ಯ ನದಿ ವಿಚಾರವಿದೆ. ಕಬಿನಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ನಾಲೆಗೆ ನೀರು ಬಿಡುವ ಜೊತೆಗೆ ತಮಿಳುನಾಡಿಗೂ ನೀರು ಹರಿಸಲು ಸಹಕಾರಿಯಾಗಲಿದೆ ಎಂದರು. ಕಬಿನಿ ಜಲಾಶಯದ ಕೆಳಭಾಗದಲ್ಲಿ ಬೃಂದಾವನ ಗಾರ್ಡನ್ ಮಾದರಿಯಲ್ಲಿ ಉದ್ಯಾನವನ ನಿರ್ಮಿಸುವ ಉದ್ದೇಶವಿದೆ. ಇದನ್ನು ಸರ್ಕಾರ ಮಾಡಬೇಕೇ ಅಥವಾ ಖಾಸಗಿಯವರು ಮಾಡಬೇಕೇ ಎನ್ನುವ ಗೊಂದಲವಿದ್ದು, ಶೀಘ್ರದಲ್ಲೇ ಈ ಸಂಬಂಧ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಬಿನಿ ಜಲಾಶಯದ ಕೆಳಭಾಗದಲ್ಲಿ ಪ್ರವಾಹ ಬಂದಾಗ ನೀರು ನುಗ್ಗುವ ಪ್ರದೇಶದ ನಿವಾಸಿಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡಲಾಗುವುದು. ಇದಕ್ಕೆ ಜನರ ಸಹಕಾರವೂ ಬೇಕು ಎಂದು ಹೇಳಿದರು. ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸಿಂಧಗಿ ಕ್ಷೇತ್ರದಿಂದ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಎಂದು ತಿಳಿಸಿದರು. ಸಿಂಧಗಿಯಲ್ಲಿ ನಾವು ದೊಡ್ಡ ಮಾರ್ಜಿನ್ನಲ್ಲಿರೋದ್ರಿಂದ ಅಲ್ಲಿ ಗೆಲುವು ಸಾಧನೆ ಆಗ್ತದೆ. ಇಲ್ಲಿ ಅವರ ಲೀಡ್ ಭಾಳ ಅಲ್ಪ ಇದೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಬಾಗಿನ ಅರ್ಪಿಸಿದರು. ಸಚಿವರಾದ ಗೋವಿಂದ ಕಾರಜೋಳ, ಮುನಿರತ್ನ, ನಾರಾಯಣಗೌಡ, ಸಂಸದೆ ಸುಮಲತಾ ಅಂಬರೀಶ್, ಜನಪ್ರತಿನಿಧಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಉಪಚುನಾವಣೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಗೆಲುವಿನ ರೀತಿಯಲ್ಲೇ ಸೋಲನ್ನು ಕೂಡ ಸವಾಲಾಗಿ ಸ್ವೀಕರಿಸುತ್ತೇವೆ. ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಕುಡಿಯೋಗೆ ನೀರಿಗಾಗಿ ಬಳಕೆ ಮಾಡಿ ಅಷ್ಟೇ ಅಲ್ಲ, ಸಂಕಷ್ಟದ ವರ್ಷಗಳಲ್ಲಿ 2 ರಾಜ್ಯಗಳ ಮಧ್ಯೆ ಆ ನೀರನ್ನು ಬಳಕೆ ಮಾಡುವಂಥ ಅನುಕೂಲತೆ ಇರುವಂಥ ಈ ಯೋಜನೆಯನ್ನು ನಾವು ಖಂಡಿತವಾಗಿಯೂ ಅದನ್ನು ಪೂರ್ಣಗೊಳಿಸ್ತೇವೆ. ನಮ್ಮ ಸರ್ಕಾರದ ಒಂದು ಇಚ್ಛೆಯನ್ನು ನಾನು ಇವತ್ತು ಪ್ರಕಟಣೆ ಮಾಡಿದ್ದೇನೆ. ಈ ಎಲ್ಲ ಕಾಮಗಾರಿಗಳಿಗೆ ಚಾಲನೆ ಕೊಡೋದಕ್ಕೆ ಏನೆಲ್ಲ ಆಡಳಿತಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅವೆಲ್ಲವನ್ನು ಕೂಡ ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಮೈಸೂರು ಜಿಲ್ಲೆಯಲ್ಲಿ ಮಳೆ ಹಾನಿಯಾಗಿರೋ ಬಗ್ಗೆ ಈ ದಿನ ಗಮನಿಸಿದ ವಿವರಗಳನ್ನು ಪಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಕ್ಕೆ ಸಾಧ್ಯ ಅದನ್ನು ನಮ್ಮ ಹವಾಮಾನ ಬದಲಾವಣೆಯ ಪ್ರಕೋಪದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಕಳೆದ ಕೆಲವು ದಶಕಗಳಲ್ಲಿ ಸಾಬೀತಾಗಿದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೂ ಹವಾಮಾನ ಬದಲಾವಣೆ ದೊಡ್ಡ ಅಪಾಯ ಒಡ್ಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿಂದು ದ್ವೀಪ ರಾಷ್ಟ್ರಗಳಲ್ಲಿ ಮೂಲಸೌಕರ್ಯ ನಿರ್ಮಾಣ ಸಮ್ಮೇಳನದಲ್ಲಿ ಅವರು ಹವಾಮಾನ ಬದಲಾವಣೆಯ ದೊಡ್ಡ ಅಪಾಯ ಸಣ್ಣಪುಟ್ಟ ಅಭಿವೃದ್ಧಿಶೀಲ ದ್ವೀಪ ರಾಷ್ಟ್ರಗಳಿಗೆ ಹೆಚ್ಚಾಗಿದೆ. ಅವುಗಳಿಗೆ ಇದು ಜೀವನ್ಮರಣದ ಸ್ಥಿತಿಯಾಗಿದೆ. ಅವುಗಳ ಅಸ್ತಿತ್ವಕ್ಕೆ ಅರ್ಥವ್ಯವಸ್ಥೆಗೆ ಸವಾಲಾಗಿದೆ ಎಂದರು. ಈ ನಿಟ್ಟಿನಲ್ಲಿ ದ್ವೀಪ ರಾಷ್ಟ್ರಗಳಿಗೆ ವಿಪತ್ತು ತಾಳಿಕೊಳ್ಳುವಂತಹ ಮೂಲಸೌಕರ್ಯ ನಿರ್ಮಾಣ, ಐಆರ್ಐಎಸ್ ಮತ್ತು ವಿಪತ್ತು ತಾಳಿಕೊಳ್ಳುವ ಮೂಲಸೌಕರ್ಯ ಮೈತ್ರಿ ಸಿಡಿಆರ್ಐ ಹೊಸ ವಿಶ್ವಾಸ ಮೂಡಿಸುತ್ತದೆ.
ಇದು ಮಾನವ ಕಲ್ಯಾಣದ ಕಾರ್ಯವಾಗಿದ್ದು ದುರ್ಬಲ ರಾಷ್ಟ್ರಗಳಿಗೆ ನೆರವು ನೀಡಿದ ಸಂತೋಷ ನೀಡುತ್ತದೆ. ಪ್ರಕೃತಿಯ ವಿರುದ್ಧದ ನಮ್ಮ ಪಾಪದ ಪ್ರಾಯಶ್ಚಿತ್ತವೂ ಆಗಿದೆ ಎಂದರು. ಯುಕೆ, ಆಸ್ಟ್ರೇಲಿಯಾ, ಫಿಜಿ, ಮಾರಿಷಸ್, ಜಮೈಕಾ ಮೊದಲಾದ ರಾಷ್ಟ್ರಗಳ ನಾಯಕರು ಪಾಲ್ಗೊಂಡಿದ್ದರು. ऐसे देश टूरिज्म पर बहुत निर्भर हैं, लेकिन प्राकृतिक आपदाओं के चलते टूरिस्ट भी उनके पास आने से घबराते हैं. आज निर्दोष स्मॉल आइलैंड स्टेट्स झेल रहे हैं और इसलिए मेरे लिए सीडीआरआई या आइरिस सिर्फ एक इंफ्रास्ट्रक्चर की बात नहीं है, बल्कि ये मानव कल्याण के अत्यंत संवेदनशील दायित्व का हिस्सा है. ये मानव जाति के प्रति हम सभी की कलेक्टिव जिम्मेदारी है. ರಾಜ್ಯದ 2 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ವಿಜಯಪುರ ಜಿಲ್ಲೆಯ ಸಿಂಧಗಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ರಮೇಶ್ ಭೂಸನೂರ ಹಾಗೂ ಹಾವೇರಿ ಜಿಲ್ಲೆಯ ಹಾನಗಲ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಜಯಗಳಿಸಿದ್ದಾರೆ. ಸಿಂಧಗಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಭೂಸನೂರ 93,380 ಮತ ಪಡೆದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಮನಗೂಳಿ 62,292 ಮತ ಪಡೆದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ 4,321 ಮತ ಗಳಿಸಿದ್ದಾರೆ. ಸಿಂಧಗಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಮತದಾರ ಪ್ರಭುಗಳಿಗೆ ನಾನು ನಿಮ್ಮ ಮುಖಾಂತರ ಅಭಿನಂದನೆ. ಎಲ್ಲ ನಾಯಕರಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಸಚಿವರಿರ್ಬೋದು, ಲಕ್ಷ್ಮಣ ಸವದಿ ಇರ್ಬೋದು, ಎಲ್ಲ ಸಚಿವರು ದೊಡ್ಡೆ ಜೊತೆಗೆ ಪಕ್ಷದ ಕಾರ್ಯಕರ್ತರು ಅಥವಾ ಪಕ್ಷದ ಅಧ್ಯಕ್ಷರು 2 ಬಾರಿ ಪಕ್ಷದ ಅಧ್ಯಕ್ಷರು ಬಂದು, ಇವತ್ತು ಮುಖ್ಯಮಂತ್ರಿ 2 ಬಾರಿ ಬಂದರು. ಈಗ ಹಲವಾರು ಸಚಿವರು ಬಂದು ನಮ್ಮ ಕ್ಷೇತ್ರದಲ್ಲಿ ತಮ್ಮ ಒಂದೊಂದು ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡು ಒಟ್ಟು ಹೇಳಿದ್ದೇನೆ. ಸೋಮಣ್ಣ ಹೇಳಿದ್ದಾರೆ. ಎಲ್ಲ ಇವತ್ತು ಅತಿಯಾಗಿ ಒತ್ತು ಕೊಟ್ಟು ಕ್ಷೇತ್ರದಲ್ಲಿ ನಾವು ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಹಾನಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ 87,113, ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಸಜ್ಜನ್ ಅವರು 79,515 ಹಾಗೂ ಜೆಡಿಎಸ್ ಅಭ್ಯರ್ಥಿ ನಿಯಾಜ್ ಶೇಖ್ 921 ಮತ ಪಡೆದಿದ್ದಾರೆ. ಹಾನಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು. ದೇಶದ 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ, ದಾದರ್ ಮತ್ತು ನಗರ್ ಹವೇಲಿಯ 3 ಲೋಕಸಭಾ ಮತ್ತು 29 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತಗಳ ಎಣಿಕೆ ಪ್ರಗತಿಯಲ್ಲಿದೆ. ಈ ಎಲ್ಲ ಕ್ಷೇತ್ರಗಳಿಗೆ ಅಕ್ಟೋಬರ್ 30ರಂದು ಮತದಾನ ನಡೆದಿತ್ತು. ಮಧ್ಯಾಹ್ನ 4 ಗಂಟೆಯ ಹೊತ್ತಿನಲ್ಲಿ ಚುನಾವಣಾ ಆಯೋಗ ನೀಡಿರುವ ಅಧಿಕೃತ ಮಾಹಿತಿಯಂತೆ ಮಧ್ಯಪ್ರದೇಶದ ಖಾಂಡ್ವಾ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಪಡೆದಿದ್ದರೆ, ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೇಲುಗೈ ಸಾಧಿಸಿದ್ದಾರೆ. ದಾದರ್ ನಗರ ಹವೇಲಿಯಲ್ಲಿ ಶಿವಸೇನಾ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಇನ್ನು 13 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಕೆಲವೆಡೆ ಪೂರ್ಣಗೊಂಡಿದ್ದು, ಮತ್ತೆ ಕೆಲವು ಕಡೆಗಳಲ್ಲಿ ಪ್ರಗತಿಯಲ್ಲಿದೆ. ಆಂಧ್ರಪ್ರದೇಶದಲ್ಲಿ 1 ಕ್ಷೇತ್ರದಲ್ಲಿ ವೈಎಸ್ಆರ್ಸಿಪಿ ಮುಂದಿದೆ. ಅಸ್ಸಾಂನ 5 ಕ್ಷೇತ್ರಗಳ ಪೈಕಿ 4ರ ಫಲಿತಾಂಶ ಪ್ರಕಟವಾಗಿದ್ದು, ಬಿಜೆಪಿ 3 ಸ್ಥಾನದಲ್ಲಿ ಮತ್ತು ಯುಪಿಪಿಎಲ್ 1ರಲ್ಲಿ ಜಯ ಸಾಧಿಸಿದೆ. ಮತ್ತೊಂದು ಕ್ಷೇತ್ರದಲ್ಲಿ ಯುಎಲ್ಎಲ್ಪಿ ಮುನ್ನಡೆಯಲ್ಲಿದೆ. ಬಿಹಾರದಲ್ಲಿ ಜೆಡಿಯು 1 ಕ್ಷೇತ್ರದಲ್ಲಿ ಜಯ ಸಾಧಿಸಿದ್ದರೆ, ಮತ್ತೊಂದು ಕ್ಷೇತ್ರದಲ್ಲಿ ಆರ್ಜೆಡಿ ಮುನ್ನಡೆಯಲ್ಲಿದೆ. ಹರಿಯಾಣದಲ್ಲಿ ಐಎನ್ಎಲ್ಡಿ 1 ಸ್ಥಾನದಲ್ಲಿ ಮುಂದಿದೆ. ಹಿಮಾಚಲ ಪ್ರದೇಶದಲ್ಲಿ 3 ಸ್ಥಾನಗಳ ಫಲಿತಾಂಶ ಬಂದಿದ್ದು, 3 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿವೆ. ಮಧ್ಯಪ್ರದೇಶದಲ್ಲಿ 2 ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುಂದಿದೆ. ಮಹಾರಾಷ್ಟ್ರದ 1 ಕ್ಷೇತ್ರದ ಚುನಾವಣೆಯಲ್ಲೂ ಕಾಂಗ್ರೆಸ್ ಮುಂದಿದೆ. ಮೇಘಾಲಯದ 2 ಕ್ಷೇತ್ರದಲ್ಲಿ ಎನ್ಪಿಪಿ ಮತ್ತು 1 ಕ್ಷೇತ್ರದಲ್ಲಿ ಯುಡಿಪಿ ಜಯ ಸಾಧಿಸಿವೆ. ಮಿಜೋರಾಂನಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ 1 ಕ್ಷೇತ್ರದಲ್ಲಿ ಜಯ ಸಾಧಿಸಿದೆ. ನಾಗಾಲ್ಯಾಂಡ್ನ 1 ಕ್ಷೇತ್ರದಲ್ಲಿ ಎನ್ಡಿಪಿಪಿ ಗೆಲುವು ಸಾಧಿಸಿದೆ. ರಾಜಸ್ಥಾನದಲ್ಲಿ 1 ಸ್ಥಾನದಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದ್ದು, ಮತ್ತೊಂದು ಕ್ಷೇತ್ರದಲ್ಲೂ ಮುನ್ನಡೆ ಸಾಧಿಸಿದೆ. ಬಿಜೆಪಿ ತೆಲಂಗಾಣದ 1 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿನ 4 ಕ್ಷೇತ್ರಗಳ ಪೈಕಿ 4ರಲ್ಲೂ ಜಯ ಸಾಧಿಸಿದೆ. ಮಾನವರ ಅಸ್ತಿತ್ವ ನದಿಗಳ ಅಸ್ತಿತ್ವ ಅವಲಂಬಿಸಿದ್ದು,
ನದಿಗಳು ಮಲಿನವಾಗದಂತೆ ಸಂರಕ್ಷಿಸುವ ಹೊಣೆ ಎಲ್ಲರದಾಗಿದೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಪ್ರತಿಪಾದಿಸಿದ್ದಾರೆ. ಗಂಗಾ ಉತ್ಸವ 2021ರ 2ನೇ ದಿನದ ಕಾರ್ಯಕ್ರಮದಲ್ಲಿ ಅವರು ನೀರನ್ನು ವಿಜ್ಞಾನದಿಂದ ಮಾಡಲು ಸಾಧ್ಯವಿಲ್ಲ, ನೀರನ್ನು ಪ್ರಕೃತಿ ನೀಡುತ್ತದೆ, ಹೀಗಾಗಿ ಪ್ರಕೃತಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಹೇಳಿದರು. ನದಿಗಳಿಗೆ ಸ್ವತಂತ್ರವಾಗಿ ತಮ್ಮದೇ ರೀತಿಯಲ್ಲಿ ಹರಿಯಲು ಬಿಟ್ಟರೆ ಅದು ತನ್ನ ಕೊಳೆಯನ್ನು ತಾನೇ ತೊಳೆದುಕೊಳ್ಳುತ್ತದೆ ಎಂದ ಅವರು ಮುಂದಿನ ಪೀಳಿಗೆಯ ಉತ್ತಮ ಭವಿಷ್ಯಕ್ಕಾಗಿ ನಾವು ಜಲಮೂಲಗಳನ್ನು ನದಿಗಳನ್ನು ಮಾಲಿನ್ಯಗೊಳಿಸಬಾರದು ಎಂದು ಹೇಳಿದರು. जब मैं इस अभियान में जुड़ा था तो हमारे खानदान से नर्मदा का लगाव था, तो श्रद्धा के नाते हम बचपन से वहां जाते थे. जो परिक्रमावासी था उसकी सेवा करते थे. लेकिन जब हमने हमारे पूज्य गुरुदेव जब उनसे मेरा सत्संग हुआ तो उन्होंने बड़ी सरल बात में मुझसे पूछा, तुमको जन्म किसने दिया है? मैंने कहा माँ ने दिया है. नर्मदा को क्या मानते हो? मैंने कहा माँ मानता हूं. तो बोले जब तक पैदा करती है माँ और गोदी में रखती है, जब तक तुम नादान होते हो तो क्या नहीं करते? वो सब कुछ करते हो जो गंदगी उसकी गोदी में तुम डालते हो. न तुम्हें शर्म आती है और न उसे इस बात का एहसास होता है क्योंकि तुम नादान हो. लेकिन यही काम तुम अपनी माँ की गोदी में वयस्क होने के बाद करो, क्या तुम्हारी माँ स्वीकार कर पाएगी? क्या तुम इसे स्वीकार कर पाओगे? क्या समाज इसे स्वीकार करेगा? एक वयस्क आदमी अपने जिस माँ ने जन्म दिया है उसकी गोदी में गंदगी नहीं डाल सकता. भारत में ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಕಿಶನ್ ರೆಡ್ಡಿ ಗಂಗಾ ಉತ್ಸವ ಸರ್ಕಾರದ ಉತ್ಸವ ಆಗಬಾರದು, ಅದು ಜನರು ಪಾಲ್ಗೊಳ್ಳುವ ಉತ್ಸವ ಆಗಬೇಕು ಎಂಬುದು ಪ್ರಧಾನಿಯವರ ಕನಸಾಗಿದೆ ಎಂದರು. ನದಿಗಳೊಂದಿಗೆ ಶ್ರೀಮಂತ ಸಾಮಾಜಿಕ, ಸಾಂಸ್ಕೃತಿಕ, ಐತಿಹಾಸಿಕ, ಧಾರ್ಮಿಕ ಪರಂಪರೆ ಇದೆ. ಭಾರತದಲ್ಲಿ ನದಿಗಳಿಗೆ ಮಾತೆಯ ಸ್ಥಾನ ನೀಡಲಾಗಿದೆ. ಗಂಗಾ ಮಾತೆ, ಯಮುನಾ ಮಾತೆ, ಕಾವೇರಿ ಮಾತೆ, ಗೋದಾವರಿ ಮಾತೆ, ಹೇಮಾವತಿ ಮಾತೆ ಎಂದು ಎಲ್ಲ ನದಿಗಳಿಗೂ ಮಾತೆಯ ಹೆಸರು ಇಡಲಾಗಿದೆ. ನದಿ ಇಲ್ಲದೆ ನಾಗರಿಕತೆಯೇ ಇಲ್ಲ, ಹೀಗಾಗಿ ನದಿಗಳ ಸಂರಕ್ಷಣೆ ಅತ್ಯಗತ್ಯ ಎಂದರು. ಕೃಷಿ, ಪ್ರವಾಸೋದ್ಯಮದೊಂದಿಗೆ ನದಿಗಳ ನಂಟಿದೆ ಎಂದ ಅವರು ಜನರು ಜಾಗರೂಕರಾಗಿ ಕ್ರಮ ವಹಿಸಿದರೆ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ, ನದಿಗಳನ್ನು ಉಳಿಸಬಹುದು. ಇಂತಹ ಉತ್ಸವಗಳು ಜಾಗೃತಿ ಮೂಡಿಸುತ್ತವೆ ಎಂದು ಹೇಳಿದರು. मगर फिर भी जितने नदियों को अपन मानते हैं, जो नदी को माँ के रूप पर भारत में गंगा हो, गंगा माँ, कावेरी माँ, यमुना माँ, गोदावरी माँ और कृष्णा माँ. ನ್ಯಾಯಾಲಯಗಳಲ್ಲಿನ ವಿಳಂಬವನ್ನು ತಗ್ಗಿಸಿ ನ್ಯಾಯ ಎಲ್ಲರಿಗೂ ಕೈಗೆಟುಕುವಂತೆ ಮಾಡುವಂತೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಕರೆ ನೀಡಿದ್ದಾರೆ. ದಾಮೋದರಂ ಸಂಜೀವಯ್ಯ ಕಾನೂನು ಕಾಲೇಜಿನಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವದ ಆಚರಣೆಯ ಅಂಗವಾಗಿ ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿ ಮುಂದಿನ ಹೆಜ್ಜೆ ಕುರಿತ ಕಾರ್ಯಕ್ರಮದಲ್ಲಿ ಅವರು ನ್ಯಾಯದಾನಕ್ಕೆ ಕಾಲಮಿತಿ ನಿರ್ಣಾಯಕವಾಗಿದ್ದು ನ್ಯಾಯಾಲಯಗಳಲ್ಲಿನ ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಮಾರ್ಗೋಪಾಯಗಳನ್ನು ಹುಡುಕಬೇಕಾದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಾಲಿ ಇರುವ ನ್ಯಾಯಾಂಗ ಹುದ್ದೆಗಳ ಭರ್ತಿಗೆ ಮತ್ತು ಅಗತ್ಯ ಮೂಲಸೌಕರ್ಯ ನಿರ್ಮಾಣಕ್ಕೆ ಗಮನ ಹರಿಸಬೇಕು ಎಂದು ಅವರು ಹೇಳಿದರು. ಕಾನೂನು ಪ್ರಕ್ರಿಯೆಯಲ್ಲಿನ ದುಬಾರಿ ವೆಚ್ಚದಿಂದಾಗಿ ಶ್ರೀಸಾಮಾನ್ಯ ನ್ಯಾಯ ವ್ಯವಸ್ಥೆಯಿಂದ ದೂರ ಉಳಿಯಬಾರದು ಎಂದರು. ಕಾನೂನು ವಿದ್ಯಾಲಯಗಳ ಬೋಧಕರು ವಿದ್ಯಾರ್ಥಿಗಳನ್ನು ಬದಲಾವಣೆಯ ಹರಿಕಾರರಾಗಿ ತರಬೇತುಗೊಳಿಸುವ ಮೂಲಕ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಆಡಳಿತದಲ್ಲಿ ಪರಿವರ್ತನೆ ತರಬಹುದು ಎಂದು ಅಭಿಪ್ರಾಯಪಟ್ಟರು. ಲಸಿಕೆ ನೀಡಿಕೆಯಲ್ಲಿ ಕಡಿಮೆ ಸಾಧನೆ ಮಾಡಿರುವ ಹಲವು ಜಿಲ್ಲಾಧಿಕಾರಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಮೊದಲ ಡೋಸ್ ನೀಡಿಕೆಯಲ್ಲಿ 50% ಕಡಿಮೆ ನೀಡಿರುವುದು ಮತ್ತು ಎರಡನೇ ಡೋಸ್ ಲಸಿಕೆ ನೀಡಿಕೆಯಲ್ಲಿ ಹಿನ್ನಡೆ ಅನುಭವಿಸಿರುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಜಾರ್ಖಂಡ್, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರ, ಮೇಘಾಲಯ ಸೇರಿದಂತೆ ಸುಮಾರು 40 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಪ್ರಧಾನಿ ಸಮಾಲೋಚನೆ ನಡೆಸಲಿದ್ದಾರೆ. ಈ ವೇಳೆ ಆಯಾ ಜಿಲ್ಲೆಗಳ ಮುಖ್ಯಮಂತ್ರಿಗಳು ಉಪಸ್ಥಿತರಿರಲಿದ್ದಾರೆ. ಕೇಂದ್ರ ಸರ್ಕಾರ ಹೊರತಂದಿರುವ 3 ಕೃಷಿ ಕಾನೂನುಗಳು ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಪಡೆಯಲು ಸಹಾಯ ಮಾಡುತ್ತವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಿಳಿಸಿದ್ದಾರೆ. ತಂಜಾವೂರಿನಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಅವರೊಂದಿಗೆ ದಿವ್ಯಾಂಗ ಜನರ ನೆರವಿನ ಯೋಜನೆಯಡಿ 1,48,00,000 ರೂಪಾಯಿ ಮೌಲ್ಯದ ಸಾಧನ ಸಲಕರಣೆ ವಿತರಿಸಿದ ಅವರು ಕೃಷಿ ಕಾನೂನುಗಳನ್ನು ಒಂದೆರಡು ರಾಜ್ಯ ಹೊರತುಪಡಿಸಿ ಉಳಿದ ಯಾವುದೇ ರಾಜ್ಯದಲ್ಲಿ ನಿಜವಾದ ರೈತರುಗಳಾರೂ ವಿರೋಧಿಸುತ್ತಿಲ್ಲ, ಇದಕ್ಕೆ ರಾಜಕೀಯ ಬಣ್ಣ ಬಳಿಯಲಾಗಿದೆ ಎಂದರು.
ಕಾವೇರಿ ನದಿ ನೀರಿನ ಕುರಿತಂತೆ ಕೇಳಲಾದ ಪ್ರಶ್ನೆಗೆ ಉತ್ತರ ನೀಡಿದ ಮುರುಗನ್, ಕರ್ನಾಟಕ ಮತ್ತು ತಮಿಳುನಾಡು ರೈತರಿಬ್ಬರ ಹಿತವನ್ನು ರಕ್ಷಿಸಲಾಗುವುದು ಎಂದು ತಿಳಿಸಿದರು. ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸಂಬಂಧ ಮಹಾರಾಷ್ಟ್ರದ ಮಾಜಿ ಗೃಹ ಸಚಿವ ಅನಿಲ್ ದೇಶ್ಮುಖ್ ಅವರನ್ನು ನಿನ್ನೆ ತಡರಾತ್ರಿ ಜಾರಿ ನಿರ್ದೇಶನಾಲಯ ಮುಂಬೈನಲ್ಲಿ ಬಂಧಿಸಿದೆ. ಪ್ರಕರಣ ಸಂಬಂಧ 12 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದ ನಂತರ ಬಂಧಿಸಲಾಗಿದೆ. ಎನ್ಸಿಪಿ ಮುಖಂಡ ದೇಶ್ಮುಖ್ ವಿಚಾರಣೆ ವೇಳೆ ಸಮರ್ಪಕ ಉತ್ತರ ನೀಡದಿರುವುದರಿಂದ ಅವರನ್ನು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದು, ವಶಕ್ಕೆ ಪಡೆಯಲು ಜಾರಿ ನಿರ್ದೇಶನಾಲಯ ಅನುಮತಿ ಕೋರುವ ನಿರೀಕ್ಷೆಯಿದೆ. ಸಮನ್ಸ್ ರದ್ದುಪಡಿಸಲು ಕೋರಿ ದೇಶ್ಮುಖ್ ಸಲ್ಲಿಸಿದ್ದ ಅರ್ಜಿಯನ್ನು ಬಾಂಬೆ ಹೈಕೋರ್ಟ್ ಕಳೆದ ವಾರ ತಿರಸ್ಕರಿಸಿತ್ತು. ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ತಲುಪಲು ಕ್ರಮ ಕೈಗೊಳ್ಳಲಾಗುವುದು ಎಂದು ವಸತಿ ಸಚಿವ ವಿ ಸೋಮಣ್ಣ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳು ಹಿಂದುಳಿದ ಜಿಲ್ಲೆಗಳ ಗ್ರಾಮಾಂತರ ಪ್ರದೇಶಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ತಮ್ಮ ಇಲಾಖೆಯಿಂದ ವಸತಿಹೀನರಿಗೆ 100% ವಸತಿ ನೀಡಲು ಆದ್ಯತೆ ನೀಡಲಾಗುವುದು ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ವಸತಿ ಕಲ್ಪಿಸಲಾಗುವುದು. ಅವರ ಖಾತೆಗೆ ನೇರ ಹಣ ಜಮೆ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದರು. ಒದ್ದಾಡಿಕೊಂಡು ಹೋರಾಟ ಮಾಡಿದ್ದೀವಿ. ಈ 2 ಜಿಲ್ಲೆಗಳಲ್ಲಿ 100ಕ್ಕೆ 100 ಮನೆಗಳನ್ನು ಕೊಡಬೇಕು ಅನ್ನೋ ತೀರ್ಮಾನ ಮಾಡಿ ಮತ್ತು ಅದಕ್ಕೋಸ್ಕರಲೇ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಎಷ್ಟಾದರೂ ಆಗಲಿ ಪರವಾಗಿಲ್ಲ ಅದೆಲ್ಲವನ್ನು ಕೂಡ ಮಾಡಿ ಇನ್ನೊಂದು 3 ತಿಂಗಳಲ್ಲೇ ನಾನು ಎಲ್ಲವನ್ನು ವಿಜಲ್ ಹಾಕ್ಬಿಟ್ಟು ತಂದು ಸರ್ಕಾರದಿಂದ ಬಿಡುಗಡೆ ಮಾಡ್ತಕ್ಕಂಥ ಹಣವನ್ನು ಅವ್ರವ್ರ ಅಕೌಂಟ್ಗೆ ಹಾಕತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿಸ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ. ಒಂದು ಆಸೆ ಇದೆ, ಚಾಮರಾಜನಗರ ಎಷ್ಟು ಮಟ್ಟಿಗೆ ಬೆಳೀತದೋ ಕರ್ನಾಟಕದ ಕನ್ನಡಿಗರ ಒಂದು ಹೃದಯ ಶ್ರೀಮಂತಿ ಕೂಡ ಬೆಳೀತದೆ ಅನ್ನುವ ನಂಬಿಕೆ ಈ ಭಾಗದ ಜನರ ಮುಗ್ಧತೆ ಅವರ ಸ್ವಾಭಿಮಾನದಲ್ಲಿದೆ. ಅದನ್ನು ನಾನು ತುಂಬ ಹತ್ತಿರದಲ್ಲಿ ಬಲ್ಲವನಾಗಿದ್ದೆ. ಇಂದು 6ನೇ ರಾಷ್ಟ್ರೀಯ ಆಯುರ್ವೇದ ದಿನ. ಆರೋಗ್ಯದ ಅಧಿದೇವತೆ ಧನ್ವಂತರಿ ಜಯಂತಿಯನ್ನು ಆಯುರ್ವೇದ ದಿನವನ್ನಾಗಿ 2016ರಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಆಯುಷ್ ಸಚಿವಾಲಯ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಭಾರತೀಯ ಪರಂಪರೆಯ ವೈದ್ಯ ಚಿಕಿತ್ಸಾ ಪದ್ಧತಿಯ ವಿಶೇಷತೆ ಮತ್ತು ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಜಗತ್ತಿನ ಅತ್ಯಂತ ಪ್ರಾಚೀನ ವೈದ್ಯ ಪದ್ಧತಿಯಾದ ಆಯುರ್ವೇದದ ಜ್ಞಾನ ಸಂಪತ್ತನ್ನು ಇಂದು ಅಳವಡಿಸಿಕೊಳ್ಳುವ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಿಸಲು ಎಲ್ಲೆಡೆ ಶ್ರಮಿಸಲಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹರಿದ್ರಾವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ. ಈ ಯೋಜನೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಾರೆ. ರಸ್ತೆ, ಚರಂಡಿ ನಿರ್ಮಾಣ ಸೇರಿದಂತೆ ಸುಮಾರು 30 ಲಕ್ಷ ರೂಪಾಯಿಗೂ ಅಧಿಕ ವೆಚ್ಚದ ಕಾಮಗಾರಿಗಳನ್ನು ಮಹಿಳೆಯರೇ ಕೈಗೊಂಡಿದ್ದಾರೆ. ಜಾನಪದ ಗಾಯನದ ಮೂಲಕ ಯೋಜನೆಯ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಬಿಡು ಭಾರತ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಬಂದಿದ್ದಕ್ಕ, ನರೇಗಾ ಯೋಜನೆ ಬಂದಿದ್ದಕ್ಕ, ನಾವು ಕೆಲಸವ ಮಾಡೋದಕ್ಕ ನಿರುದ್ಯೋಗ ಜನರು ಯಾರ್ಯಾರು ಇರಬಾರ್ದು ನಮ್ಮ ರಾಜ್ಯದ ಒಳಗ, ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗ, ನಮ್ಮ ಕರ್ನಾಟಕ ರಾಜ್ಯದೊಳಗ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಚೈತ್ರ, ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದು ಜೀವನಕ್ಕೆ ತುಂಬಾ ಸಹಕಾರಿಯಾಗಿದೆ. ಈಗ ನೀಡುತ್ತಿರುವ 100 ದಿನಗಳ ಮಾನವ ದಿನಗಳನ್ನು 150 ದಿನಕ್ಕೆ ಹೆಚ್ಚಿಸಬೇಕು ಎಂದರು. ಇದು ರೋಡ್ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ. ಕೆರೆಯಿಂದ ಪಕ್ಕ ಚಾನಲ್ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ. 100 ಆಳು ಕೊಟ್ಟಿದ್ದಾರೆ, ನಮಗೆ ಸಾಕಾಗಲ್ಲ, 150 ಆಳು ಕೊಡಬೇಕು. ತುಂಬಾ ಚೆನ್ನಾಗಿ ಕೊರೋನಾ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಕೊಡ್ತಿದ್ದಾರೆ. ಮತ್ತೋರ್ವ ಫಲಾನುಭವಿ ರೇಖಾ, ಕೋವಿಡ್-19 ಸಾಂಕ್ರಾಮಿಕ ಸಂದರ್ಭದಲ್ಲಿಯೂ ಉದ್ಯೋಗ ನೀಡಿದ್ದರಿಂದ ಜೀವನ ಸಾಗಿಸಲು ಸಹಕಾರಿಯಾಯಿತು ಎಂದರು. ಇದನ್ನೇ ಉದ್ಯೋಗ ಖಾತ್ರಿಯಿಂದ ನಂಬ್ಕೊಂಡು ನಾವು ತುಂಬ ಜನ ಕೂಲಿನೂ ಮಾಡ್ತಾ ಇದ್ದೀವಿ. ನಮಗೆ ಅತಿ ಹೆಚ್ಚು ಕೂಲಿ ಕೊಟ್ಟಿದ್ದರಿಂದ ನಮಗೆ ಏನೋ ಸಹಾಯ ಆಗಿದೆ. ಮತ್ತು ಇದು ನಮಗೆ ಕೂಲಿಗಳು ಸಾಕಾಗ್ತಾ ಇಲ್ಲ, ಬರೀ 100 ದಿನದ ಕೂಲಿ ಕೊಡ್ತಾ ಇದ್ದಾರೆ. 100 ದಿನದ ಸಾಕಾಗ್ತಾ ಇಲ್ಲ. 2 ಕುಟುಂಬದವರು ಬಂದಾಗ 7 NMR ಕೆಲಸ ಸಿಗುತ್ತೆ ಅಷ್ಟೇ.
ಏಳೇ ನಮ್ಮ ಸಿಕ್ಕಿದ್ರೆ ಆಮೇಲೆ ಕೆಲಸ ಇಲ್ಲದೆ ಅಲಿಬೇಕಾಗುತ್ತೆ. ನಮಗೆ ಇನ್ನೂ ಅತಿ ಹೆಚ್ಚು ಆಳ್ಕೊಡ್ಬೇಕಂತ ನಾವು ಇದು ಮಾಡ್ತಾ ಇದ್ದೀವಿ. ಈ ಉದ್ಯೋಗ ಹರಿದ್ರಾವತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿ ಮಹಿಳೆಯರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯೋಜನೆಯಡಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕೆಲಸಕ್ಕೆ ಜಾಸ್ತಿ ಬರುವಂತೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ರಸ್ತೆ ಕಾಮಗಾರಿ ಕೆಲಸಗಳನ್ನು ತುಂಬ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ, ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ಕಾಮಗಾರಿ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶ್ವಥ್ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಎಂಬ ಉದ್ದೇಶದಿಂದ ಹೆಚ್ಚಿನ ಉದ್ಯೋಗಾವಕಾಶ ನೀಡಲಾಗುತ್ತಿದೆ. ಈ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ನಾವೆಲ್ಲ ಕೆಲಸ ಮಾಡ್ತಾರೆ ಅವರು, ರಸ್ತೆ, ಕೆರೆ, ಕಟ್ಟಡ ಕಾಮಗಾರಿಗಳು ಎಲ್ಲ ಕಾಮಗಾರಿಗಳು ಮಾಡ್ತಾರೆ. ಈ ವರ್ಷದಲ್ಲಿ ನಾವು ಪ್ರಸಕ್ತ ಸಾಲಿನಲ್ಲಿ 28,49,000 ಈಗಾಗಲೇ ನಾವು ಮ್ಯಾಂಡೇಸನ್ನು ಅಚೀವ್ ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಮಹಿಳೆಯರು ಯಥೇಚ್ಛ ಸಂಖ್ಯೆಯಲ್ಲಿ ಭಾಗವಹಿಸಲು ನಮ್ಮ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕೂತ್ಬಿಟ್ಟು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಿಳೆಯರ ಒಂದು ಭಾಗವಹಿಸಿಕೆ ಹೆಚ್ಚಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇವೆ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಹಾಗೂ ಸ್ವಾತಂತ್ರ್ಯ ಚಳವಳಿಯ ಹಲವು ವಿಷಯಗಳ ಕುರಿತ ವಿಶೇಷ ವರದಿಗಳ ಸರಣಿ ಆಕಾಶವಾಣಿ ಸಹಕಾರದೊಂದಿಗೆ ಇಲ್ಲಿದೆ. 1ನೇ ನವೆಂಬರ್ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಬಹಳ ಮುಖ್ಯವಾದುದು. 1913ರ ಇದೇ ದಿನ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಯುಗಯುಗಾಂತರ ಆಶ್ರಮದಿಂದ ಹಿಂದೂಸ್ತಾನ್ ಗದರ್ ಎಂಬ ಕ್ರಾಂತಿಕಾರಿ ವಾರಪತ್ರಿಕೆಯ ಪ್ರಕಾಶನ ಪ್ರಾರಂಭವಾಯಿತು. ಬ್ರಿಟಿಷ್ ಸೈನ್ಯದಲ್ಲಿ ನೇಮಕಗೊಂಡ ಭಾರತೀಯ ಮೂಲದ ಸೈನಿಕರ ಬಗ್ಗೆ ವಿಶೇಷ ಗಮನ ಹರಿಸುವುದು ಮತ್ತು ಅವರನ್ನು ಸ್ವಾತಂತ್ರ್ಯ ಚಳವಳಿಯೊಂದಿಗೆ ಬೆಸೆಯುವುದು ಇದರ ಉದ್ದೇಶವಾಗಿತ್ತು. ಗದರ್ ಪಕ್ಷದ ವಿಚಾರಗಳನ್ನು ವ್ಯಾಪಕವಾಗಿ ವಿಸ್ತರಿಸಲು ಗುಜರಾತಿ, ಹಿಂದಿ, ಪಾಶ್ಟೋ, ಬೆಂಗಾಲಿ, ಇಂಗ್ಲಿಷ್, ರ್ಮನ್, ಫ್ರೆಂಚ್ ಮುಂತಾದ ಭಾಷೆಗಳಲ್ಲಿಯೂ ಪ್ರಕಟವಾಗಲು ಆರಂಭವಾಯಿತು. ಹಿಂದೂಸ್ತಾನ್ ಗದರ್ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನಗಳನ್ನು ಪ್ರಾರಂಭದಲ್ಲಿ ಪ್ರಸಿದ್ಧ ಕ್ರಾಂತಿಕಾರಿ ಹರ್ದಯಾಲ್ ಅವರು ಬರೆಯುತ್ತಿದ್ದರು. ನಂತರದಲ್ಲಿ ಬ್ರಿಟಿಷ್ ಸರ್ಕಾರವು ಇದರ ಪ್ರಕಟಣೆಗೆ ದೇಶದ್ರೋಹದ ಹಣೆಪಟ್ಟಿ ಕೊಟ್ಟು ಇದರ ಮೇಲೆ ನಿಷೇಧ ಹೇರಿತು. 1914ರಲ್ಲಿ ಅಮೆರಿಕ ಸರ್ಕಾರವು ಹರ್ದಯಾಲ್ ಅವರನ್ನು ಬಂಧಿಸಲು ಯೋಚಿಸಿದಾಗ ಪ್ರಕಟಣೆ ಕಾರ್ಯಗಳನ್ನು ರಾಮಚಂದ್ರ, ಭಗವಾನ್ ಸಿಂಗ್ ಮತ್ತು ಮೌಲ್ವಿ ಕತುಲ್ಲಾ ಸೇರಿದಂತೆ ಇತರ ಸದಸ್ಯರಿಗೆ ಒಪ್ಪಿಸಿ ಮನೆಗೆ ಹೊರಟು ಹೋದರು. ಅವರು ಭಾರತದ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಹರಡುವುದನ್ನು ಮುಂದುವರೆಸಿದರು ಮತ್ತು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ದೌರ್ಜನ್ಯದ ಬಗ್ಗೆ ಓದುಗರಿಗೆ ತಿಳಿಸಿದರು. ಇತರ ಭಾರತೀಯರು ಪತ್ರಿಕೆಗಳನ್ನು ಮುದ್ರಿಸುವ ಮುದ್ರಣಾಲಯಕ್ಕೆ ಸಹಾಯ ಮಾಡುತ್ತಿದ್ದರು. 1ನೇ ನವೆಂಬರ್ 1858ರಂದು ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿಗೊಳಿಸಿದ ನಂತರ ಭಾರತವು ನೇರ ಬ್ರಿಟಿಷ್ ವಸಾಹತುವಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರ ನ್ಯಾಯಾಲಯದ ಅಧಿಕಾರವನ್ನು ಭಾರತದ ಕಾರ್ಯದರ್ಶಿಗೆ ವರ್ಗಾಯಿಸಲಾಯಿತು. ಅವರಿಗೆ 15 ಸದಸ್ಯರನ್ನು ಒಳಗೊಂಡ ಒಂದು ಸಲಹಾ ಸಂಸ್ಥೆಯನ್ನು ಒದಗಿಸಲಾಯಿತು. ಬ್ರಿಟಿಷ್ ಮಹಾರಾಣಿಯ ಪ್ರತಿನಿಧಿಯ ರೂಪದಲ್ಲಿ ಒಬ್ಬ ವೈಸರಾಯನ್ನು ನಿಯೋಜಿಸಲಾಯಿತು. ಲಾರ್ಡ್ ಕೆನಿಂಗ್ ಮೊದಲ ವೈಸರಾಯ್ ಆಗಿದ್ದರು. 1ನೇ ನವೆಂಬರ್ 1954ರಲ್ಲಿ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವು ಫ್ರೆಂಚ್ ವಸಾಹತುಶಾಹಿಯಿಂದ ವಿಮೋಚನೆಗೊಂಡಿತು. 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ನಂತರ ಭಾರತವು ಪುದುಚೇರಿಯನ್ನು ಭಾರತೀಯ ಒಕ್ಕೂಟಕ್ಕೆ ವಿಲೀನಗೊಳಿಸುವಂತೆ ಕರೆ ನೀಡಿತು. ಭಾರತವು ಜೂನ್ 1948ರಲ್ಲಿ ಫ್ರಾನ್ಸ್ನೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿತು. ಇದು ಈ ಪ್ರದೇಶದ ರಾಜಕೀಯ ಸ್ಥಿತಿಯನ್ನು ನಿರ್ಧರಿಸುವ ಹಕ್ಕನ್ನು ಜನರಿಗೆ ನೀಡಿತು. ಆದಾಗ್ಯೂ ಅಕ್ಟೋಬರ್ 1948ರಲ್ಲಿ ಪಾಂಡಿಚೇರಿ, ಕಾರೈಕಲ್ ಮತ್ತು ಯಾನಾಂ ಪುರಸಭೆಗಳ ಚುನಾವಣೆಯನ್ನು ಹೊರತುಪಡಿಸಿ ಎಲ್ಲಾ ಪುರಸಭೆಗಳಲ್ಲಿ ಫ್ರೆಂಚ್ ಪರವಾದ ಗುಂಪಿನ ಫ್ರೆಂಚ್ ಇಂಡಿಯಾ ಸೋಷಿಯಲಿಸ್ಟ್ ಪಕ್ಷದ ಪ್ರತಿನಿಧಿಗಳು ಆಯ್ಕೆಯಾದರು. ಹೊಸ ಕೌನ್ಸಿಲರ್ಗಳು ಸಭೆಯಲ್ಲಿ ಫ್ರೆಂಚ್ ಸರ್ಕಾರವು ನೀಡಿದ ಸ್ವಾಯತ್ತತೆಯನ್ನು ಒಪ್ಪಿಕೊಂಡರು. ಈ ಮಧ್ಯೆ ಮಾರ್ಚ್ 1954ರಲ್ಲಿ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಭಾರತದೊಂದಿಗೆ ವಿಲೀನಗೊಳ್ಳುವ ನಿರ್ಧಾರವನ್ನು ಪ್ರಕಟಿಸಿದರು. ಕಾರೈಕಲ್ನ ಎಲ್ಲ ಸಮುದಾಯಗಳು ಸಹ ಅದನ್ನು ಅನುಸರಿಸಿದವು. ಇದಾದ ನಂತರ ಫ್ರೆಂಚ್ ಆಡಳಿತವು ಜನರ ಅಭಿಪ್ರಾಯವನ್ನು ತಿಳಿಯುವ ಸಲುವಾಗಿ ಗಡಿ ಗ್ರಾಮವಾದ ಕಿಜೂರ್ನಲ್ಲಿ ಜನಾಭಿಪ್ರಾಯ ಸಂಗ್ರಹಿಸಿತು. 1954ರ ಅಕ್ಟೋಬರ್ 18ರಂದು ಮುನ್ಸಿಪಲ್ ಕೌನ್ಸಿಲರ್ಗಳು ಮತ್ತು ಶಾಸನ ಸಭೆಯ ಸದಸ್ಯರು ಭಾರತದೊಂದಿಗೆ ವಿಲೀನದ ಪರವಾಗಿ ತಮ್ಮ ತೀರ್ಪನ್ನು ನೀಡಿದರು.
ಭಾರತದಲ್ಲಿ ಉಳಿದಿದ್ದ 4 ಫ್ರೆಂಚ್ ವಸಾಹತುಗಳ ವಾಸ್ತವಿಕ ವರ್ಗಾವಣೆಯ ಒಪ್ಪಂದಕ್ಕೆ 1954ರ ಅಕ್ಟೋಬರ್ 21ರಂದು ಸಹಿ ಮಾಡಿತು. ನವೆಂಬರ್ 1ರಂದು ಈ ಒಪ್ಪಂದ ಜಾರಿಗೆ ಬಂದಿತು. ಫ್ರಾನ್ಸ್ ಮತ್ತು ಭಾರತವು ಮಾಡಿಕೊಂಡ ಒಪ್ಪಂದದಂತೆ ಫ್ರೆಂಚ್ ವಸಾಹತುಗಳಾದ ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಯಾನಂ ಭಾರತೀಯ ಒಕ್ಕೂಟಕ್ಕೆ ಸೇರಿಕೊಂಡವು. ವೈದ್ಯಕೀಯ ಶಿಕ್ಷಣ ಕೋರ್ಸ್ಗಳಿಗೆ ಪ್ರವೇಶ ಕಲ್ಪಿಸುವ ನೀಟ್ ಪ್ರವೇಶ ಪರೀಕ್ಷಾ ಫಲಿತಾಂಶವನ್ನು ನಿನ್ನೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದೆ. ಈ ಮಧ್ಯೆ ನೀಟ್ ಯುಜಿಸಿ ಪ್ರವೇಶ ಪರೀಕ್ಷೆಯಲ್ಲಿ 15 ವಿದ್ಯಾರ್ಥಿಗಳು ಅಕ್ರಮದಲ್ಲಿ ತೊಡಗಿದ್ದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರ ಫಲಿತಾಂಶವನ್ನು ರದ್ದುಪಡಿಸಲಾಗಿದೆ. ಈ ವರ್ಷದ ಸೆಪ್ಟೆಂಬರ್ 12ರಂದು ಪರೀಕ್ಷೆ ಆಯೋಜಿಸಲಾಗಿತ್ತು. ಸುಮಾರು 15 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. हैदराबाद के मृणाल कुट्टेरी, दिल्ली के तन्मय गुप्ता और महाराष्ट्र की कार्तिका नायर पूरे 720 अंक हासिल कर पहले स्थान पर रहे। PBS पाठ्यक्रम में दाखिले के लिए प्रवेश परीक्षा इस साल ಉತ್ತರ ಭಾರತದಲ್ಲಿಂದು ದಂತೆರಸ್ ಆಚರಿಸಲಾಗುತ್ತಿದ್ದು 5 ದಿನಗಳ ದೀಪಾವಳಿಯ ದೀಪೋತ್ಸವ ಆರಂಭಗೊಂಡಿದೆ. ದಂತೆರಸ್ ದಿನದಂದು ಧನಕ್ಕೆ ದೇವರಾದ ಕುಬೇರನ ಪೂಜೆ ಮಾಡಲಾಗುತ್ತದೆ. ಪಾತ್ರೆಗಳಿಂದ ಹಿಡಿದು ಚಿನ್ನಾಭರಣದವರೆಗೆ ಈ ದಿನದಂದು ಮಾಡುವ ಖರೀದಿಗೆ ಮಹತ್ವ ನೀಡಲಾಗಿದೆ. ವಾರಾಣಸಿಯಲ್ಲಿ ದಂತೆರಸ್ಗೆ ವಿಶೇಷ ಮಹತ್ವವಿದೆ. ಈ ದಿನದಿಂದ ಧಾನ್ಯ ದೇವತೆ ಅನ್ನಪೂರ್ಣೇಶ್ವರಿಯ ಚಿನ್ನದ ಮೂರ್ತಿಯನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತದೆ. ಕಾಶಿಯಲ್ಲಿ ತಾಯಿಯ ದಯೆಯಿಂದ ಯಾರೂ ಹಸಿವಿನಿಂದ ಮಲಗುವುದಿಲ್ಲ ಎಂಬ ಮಾತಿದ್ದು, ಈ ದಿನ ಸಹಸ್ರಾರು ಭಕ್ತರು ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನ ಪಡೆಯುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದಂತೆರಸ್ ಸಂದರ್ಭದಲ್ಲಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ. ಟ್ವೀಟ್ನಲ್ಲಿ ಪ್ರಧಾನಿ ದಂತೆರಸ್ ವಿಶೇಷ ಸಂದರ್ಭದಲ್ಲಿ ಎಲ್ಲ ದೇಶವಾಸಿಗಳಿಗೂ ಶುಭಾಶಯಗಳು ಎಂದು ತಿಳಿಸಿದ್ದಾರೆ. ಬೆಲ್ಗ್ರೇಡ್ನಲ್ಲಿ ನಡೆಯುತ್ತಿರುವ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 5 ಬಾರಿಯ ಏಷ್ಯಾ ಪದಕ ವಿಜೇತ ಭಾರತದ ಶಿವ್ ಥಾಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಇದರೊಂದಿಗೆ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 2 ಪದಕ ಗೆದ್ದ ಭಾರತದ ಮೊದಲ ಬಾಕ್ಸರ್ ಎಂಬ ಗೌರವಕ್ಕೆ ಸನಿಹಗೊಂಡಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ 63.5 ಕೆಜಿ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಶಿವ್ ಥಾಪ್ 4-1 ಅಂಕಗಳ ಅಂತರದಿಂದ ಫ್ರಾನ್ಸ್ನ ಲೌನೆಸ್ ಆಂಬ್ರೋಯಿ ವಿರುದ್ಧ ಗೆಲುವು ಸಾಧಿಸಿದರು. ದೋಹಾದಲ್ಲಿ ನಡೆದ 2015ರ ಆವೃತ್ತಿಯಲ್ಲಿ ಥಾಪ್ ಕಂಚಿನ ಪದಕ ಗೆದ್ದುಕೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ಪಾತ್ರದ ಜಲಾಶಯಗಳಿಗೆ ಬಾಗಿನ ಅರ್ಪಣೆ. ಕಬಿನಿಯಲ್ಲಿ ಬೃಂದಾವನ ಗಾರ್ಡನ್ ಮಾದರಿಯ ಉದ್ಯಾನವನ ನಿರ್ಮಾಣ ಸಂಬಂಧ ಶೀಘ್ರ ನಿರ್ಧಾರ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹವಾಮಾನ ಬದಲಾವಣೆಯ ಪ್ರಕೋಪದಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೂ ಇದರಿಂದ ದೊಡ್ಡ ಅಪಾಯ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ 2 ವಿಧಾನಸಭೆ ಉಪಚುನಾವಣೆ ಫಲಿತಾಂಶ ಪ್ರಕಟ. ಸಿಂಧಗಿಯಲ್ಲಿ ಬಿಜೆಪಿ, ಹಾನಗಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಜಯ. ಹಾಗೂ ಕೃಷಿ ಕಾಯ್ದೆಗಳಿಂದ ರೈತರಿಗೆ ಹೆಚ್ಚು ಅನುಕೂಲ, ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗಲು ಸಹಕಾರಿ, ಡಾಕ್ಟರ್ ಎಲ್ ಮುರುಗನ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.